ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾವು ಸೂರ್ಮನೆ ಫಾಲ್ಸ್ ಅಂತ ಒಂದಿದೆ ಕಳಸ ಹತ್ರ, ಅಲ್ಲಿಗೆ ಹೋಗೋಣ ಅಂತ ಇದ್ದೀವಿ. 1 ಅವರಿಂದ ರೆಡಿಯಾಗಿದ್ದೀವಿ. ಮಳೆ ನಿಲ್ತಾನೇ ಇಲ್ಲ, ಬೆಳಗ್ಗೆಯಿಂದ ಬರ್ತಾನೆ ಇದೆ, ರಾತ್ರಿನೂ ಬಂದಿತ್ತು. ಅದಕ್ಕೆ ಕಾಯ್ತಾ ಇದ್ದೀವಿ. ಮಳೆ ನಿಂತ ತಕ್ಷಣ ನಾವು ಹೊರಡೋ ಪ್ಲ್ಯಾನ್ ಇದೆ ನಮಗೆ. ನೋಡೋಣ. ಇಡೀ ದಿನ ವೆದರ್ ಫೋರ್ಕಾಸ್ಟಲ್ಲಿ ಥಂಡರ್ ಸ್ಟಾರ್ಮ್ಸ್ ಅಂತಲೇ ಬರ್ತಿದೆ. ಸೊ ಯಾವಾಗ ಬರುತ್ತೆ ಯಾವಾಗ ನಿಲ್ಲತ್ತೆ ಅನ್ನೋದು ನಮಗೂ ದೊಡ್ಡ ಕ್ವಶನ್ ಮಾರ್ಕ್. ಈಗ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಈ ಕಡೆ ಬರಬೇಕು ಅಂತಂದರೆ ಕಳಸಾಗೆ ಬರ್ಬೋದು. ಬೆಂಗಳೂರಿಂದ ಕಳಸಾಗೆ ಬಸ್ಗಳಿದೆ. ಕಳಸಾಯಿಂದ ಮತ್ತು ಇನ್ನೊಂದು ಲೋಕಲ್ ಬಸ್ ಮಾಡಿಕೊಂಡು ಸಂಸೆ ಕಡೆ ಬರ್ಬೋದು. ಯಾಕಂದರೆ ಕಳಸಾಯಿಂದ ತುಂಬ ಬಸ್ಸಸ್ ನೋಡಿದೆ ನಾನು. ನೀವು ಕಾರ್ಕಳಕ್ಕೆ ಹೋಗಬೇಕು ಅಂದರೂ ಇದೆ, ಧರ್ಮಸ್ಥಳಕ್ಕೆ ಹೋಗೋಕ್ಕೂ ಬಸ್ಸಸ್ ಇದೆ, ಕಡೆ ಶೃಂಗೇರಿಗೆ ಹೋಗೋಕ್ಕೂ ಬಸ್ಸಸ್ ಇದೆ. ಸೊ ನೀವು ಸಂಸೆ ಕಡೆ ಬರಬೇಕು ಅಂತಂದರೆ ಒಂದು ಲೋಕಲ್ ಬಸ್ ಮಾಡಿಕೊಂಡು ಬರಬೇಕು. ಈ KSRTC ಅಥವಾ ಪ್ರೈವೇಟ್ ಬಸ್ಸಸ್ ಎಲ್ಲದೂ ಕಳಸ ಹತ್ರ ಬಂದೇ ಬರುತ್ತೆ. ಸೊ ದಟ್ ಈಸ್ ಒನ್ ಇನ್ಫಾರ್ಮೇಷನ್ ದಟ್ ಐ ವಾಂಟೆಡ್ ಟು ಗಿವ್. ಮತ್ತೆ ಜೋರಾಯಿತು ಮಳೆ. ಈಗ ಮಳೆ ನಿಲ್ತು ಅಂತ ಹೊರಟಿದ್ದು 1-2 ನಿಮಿಷಕ್ಕೇ ಹನ್ಯಕ್ಕೆ ಶುರುವಾಯಿತು. ಈಗ ತುಂಬ ಜೋರಾಗಿ ಸುರಿತಾ ಇದೆ ಮಳೆ. ಕಾರಿಂದ ಇಳಿಯೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಸುಮ್ಮನೆ ತಲುಪಿಬಿಟ್ಟು ಕಾರ್ ಸೈಡಲ್ಲಿ ಹಾಕೊಂಡು ಕೂತಿರ್ಬೇಕಾಗತ್ತೆ. ಕೂತ್ಕೊಂಡು ಕಾಯ್ಬೇಕಷ್ಟೇ. ತಿರ್ಗಾ ಇನ್ನೆಲ್ಲ ಗ್ಯಾಪ್ ಸಿಗತ್ತೆ ನಮಗೆ ಇಳಿದು ಹೋಗೋಕ್ಕೆ ಅಂತ. 1-2 ಜಾಗ ಹೋಗೋಣ ಅಂದ್ಕೊಂಡಿದ್ವಿ. ಈಗ ಒಂದು ಆಗುತ್ತೋ ಇಲ್ವೋ, ಅಕಸ್ಮಾತ್ ಇನ್ನು ಕಮ್ಮಿ ಆಗಲೇ ಇಲ್ಲ ಅಂದರೆ ಸುಮ್ಮನೆ ಹಾಗೆ ವಾಪಸ್ ಹೋಮ್ ಸ್ಟೇಗೆ ಹೋಗಬೇಕಾಗತ್ತೆ. ಫಾಲ್ಸ್ ಹತ್ರ ಬಂದು ನಿಂತಿದ್ದೀವಿ. ಇಳಿಯೋ ಸ್ಥಿತಿಲಿಲ್ಲ. ಇನ್ನು ಫಾಲ್ಸ್ ತನಕ ಹೋಗಿಲ್ಲ. ಇಲ್ಲೊಂದು ಚೆಕ್ ಪಾಯಿಂಟ್ ಥರ ಇದೆ. ಐ ಥಿಂಕ್ ಅಲ್ಲಿ ಎಂಟ್ರಿ ಫೀ ಕೊಡಬೇಕು. ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಸೊ ಇಲ್ಲಿ ಇಳಿಯೋ ಹಾಗಿಲ್ಲ. ಸಿಕ್ಕಾಪಟ್ಟೆ ಜೋರಾಯಿತು. ತಿರ್ಗಾ ಮಧ್ಯದಲ್ಲಿ ಚೂರು ಸಣ್ಣಕ್ಕಾಗಿತ್ತು, ತಿರ್ಗಾ ಜೋರಾಯಿತು. ಸೊ ಇಲ್ಲೇ ಕಾಯ್ತಾ ಇದ್ದೀವಿ. ಕಮ್ಮಿ ಆದರೆ ಹೋಗೋದು. 5 ಕಿಲೋಮೀಟರ್ಸ್. ಕಳಸಾಯಿಂದ 5 ಕಿಲೋಮೀಟರ್ ಆಗುತ್ತೆ ಫಾಲ್ಸ್ಗೆ. ಇಲ್ಲಿ ಚೆಕ್ ಪಾಯಿಂಟ್ ತನಕ ಅಂತೂ ರೋಡ್ ಚೆನ್ನಾಗಿದೆ, ಸಿಮೆಂಟ್ ರೋಡ್ ಇದೆ. ಸೊ ಇಲ್ಲಿಂದ ಮುಂದಕ್ಕೆ ಡೌಟ್ ಅನ್ಸುತ್ತೆ. ಮಳೆ ಕಮ್ಮಿ ಆಯಿತು. ಲುಕ್ಸ್ ಲೈಕ್ ವಿಲ್ ಫೈನಲಿ ಗೋ ಟು ದ ಫಾಲ್ಸ್. ಬಟ್ ಏನಂದರೆ ಇಷ್ಟು ಜೋರು ಮಳೆ ಬಂದು ಚೆಕ್ ಪಾಯಿಂಟಿಂದ ಪಾರ್ಕಿಂಗ್ ಲಾಟಿಗೆ ಹೋಗೋ ದಾರಿನೂ ಸ್ವಲ್ಪ ಹಾಳಾಗಿದೆ ಅಂತ ಇದ್ದಾರೆ. ಅಲ್ಲೆಲ್ಲ ಗ್ರಾವೆಲ್ ಹಾಕಿದ್ರಂತೆ. ಬಟ್ ಈ ಮಳೆ ಬಂದು ಗ್ರಾವೆಲ್ ಕೊಚ್ಕೊಂಡು ಹೋಗಿರೋ ಚಾನ್ಸಸ್ ಇದೆ. ರಿಸ್ಕು. ನೀವೇ ಕಾರ್ ತೊಗೊಂಡು ಹೋದರೆ ಅಂತಂದರು. ಸೊ ಅವರೇ ಚೆಕ್ ಪಾಯಿಂಟಲ್ಲಿದ್ದವರೇ ಜೀಪಿಗೆ ಒಂದಕ್ಕೆ ಫೋನ್ ಮಾಡಿದ್ದಾರೆ. 400 ರೂಪಾಯಿ ಅಂತೆ ಜೀಪ್ಗೆ. 4 ಜನ ಹೋದರೆ 100 ರೂಪಾಯಿ ಪರ್ ಹೆಡ್ ಆಗುತ್ತೆ. ನಾವು ಇಬ್ಬರೇ. ಸೊ 400 ರೂಪಾಯಿ ಆಗುತ್ತೆ. ಕರ್ಕೊಂಡು ಹೋಗಿ ಬರ್ತಾರೆ. ಪಾರ್ಕಿಂಗ್ ಲಾಟಿಂದನೂ ಇನ್ನು ಮುಂದೆ ಹೋಗುತ್ತಂತೆ ಜೀಪ್ ಆದರೆ. ಅಲ್ಲಿಂದ ಒಂದು 50 ಮೀಟ್ರ್ ನಡಿಬೇಕು ಅಂದರು. ಅಕಸ್ಮಾತ್ ಪಾರ್ಕಿಂಗ್ ಲಾಟಲ್ಲೇ ನಿಲ್ಲಿಸಿದ್ರೆ ಒಂದು 200 ಮೀಟ್ರಾ? ಒಂದು 200 ಮೀಟ್ರ್ ನಡಿಬೇಕಾಗತ್ತೆ. ಸೊ ಜೀಪ್ ಬಂದರೆ ನೀವು 50 ಮೀಟ್ರ್ ತನಕ ಹೋಗ್ಬೋದು ಜೀಪಲ್ಲಿ. ನಾವು ಫೋನ್ ಮಾಡಿದ್ದೆ, ಒಂದು 10 ನಿಮಿಷಕ್ಕೇ ಜೀಪ್ ಬಂತು. ಇನ್ನೊಂದು ಕಾರ್ ಬಂತು, ಇನ್ನೊಂದು ಫ್ಯಾಮಿಲಿ ಬಂತು. ಅವ್ರ ಜೊತೆ ಜೀಪ್ ಶೇರ್ ಮಾಡ್ಕೊಂಡು ಬಂದ್ವಿ. ತುಂಬ ಒಳ್ಳೆ ಕೆಲಸ ಮಾಡಿದ್ವಿ. ಮಳೆಗಾಲದಲ್ಲಿ ಆ ಚೆಕ್ ಪಾಯಿಂಟ್ ಹತ್ರನೇ ಕಾರ್ ನಿಲ್ಲಿಸಿ ನಡ್ಕೊಂಡು ಬರೋದು ಒಳ್ಳೇದು, ಇಲ್ಲ ಜೀಪ್ ತೊಗೊಂಡು ಬರೋದು ಒಳ್ಳೇದಷ್ಟೇ. ಯಾಕೆಂದರೆ ಕೆಲವು ಕಡೆ ಪ್ಯಾಚಸ್ ಚೆನ್ನಾಗಿದೆ, ಬಟ್ ಕೆಲವು ಕಡೆ ಅಂತೂ ಹಾರಿಬಲ್ ಅಲ್ಲ, 4x4 ಈಸಿಯಾಗಿ ನ್ಯಾವಿಗೇಟ್ ಮಾಡೋಕ್ಕಾಗತ್ತೆ. ಇಲ್ಲಿ ಮಳೆ ಜಾಸ್ತಿಯಾಗಿ ಸ್ವಲ್ಪ ನದಿ ಥರ ಹರಿತಾ ಇದೆ. ಅದನ್ನು ಕ್ರಾಸ್ ಮಾಡಿ ನಮ್ಮನ್ನು ಡ್ರಾಪ್ ಮಾಡೋದು. ಇಲ್ಲಿಂದ ಒಂದು 50 ಮೀಟ್ರ್ ಅಷ್ಟೇ ವಾಟರ್ಫಾಲ್ಸ್ ಅಂತ ಹೇಳಿದ್ರು. ಮಳೆ ಜೋರಾಗ್ತಾ ಇದೆ. ದಯವಿಟ್ಟು ಮಳೆಗಾಲದಲ್ಲಿ ಬಂದರೆ ಛತ್ರಿ ಥರ ಮರಿಬೇಡಿ.
ಬನ್ನಿ ಬನ್ನಿ ನೀವು ಬನ್ನಿ. ಹಾಂ ಹೌದು ಸರ್. ವಾಪಸ್ ಹೊರಟಿದ್ದೀವಿ. ಒಂದು 20 ನಿಮಿಷ ಇದ್ವಿ ಅಷ್ಟೇ. ತಿರ್ಗಾ ಎಲ್ಲಿ ಮಳೆ ಜೋರಾಗಿ ಬಂದುಬಿಡತ್ತೋ ಅಂತ. ಮಳೆ ಜೋರಿದ್ರೆ ಐ ಥಿಂಕ್ ಇಳ್ಕೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಸ್ಕಿಡ್ ಆಗ್ತಾ ಇದೆ. ಜೀಪ್ ಪಾರ್ಕಿಂಗಿಂದ ಸ್ವಲ್ಪ ಒಳಗೆ ಬರಬೇಕು. ಬಂದ್ಬಿಟ್ಟು ರೈಟಿಗೆ ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕಾಗತ್ತೆ. ಬಟ್ ಇಟ್ ವಾಸ್ ಬ್ಯೂಟಿಫುಲ್, ಟೋಟಲಿ ವರ್ತ್ ದ ಟ್ರಬಲ್. ಬಟ್ ಐ ಥಿಂಕ್ ಜೀಪಿಗೆ ಒಂದು 400 ರೂಪಾಯಿ ಕೊಟ್ಟು ಬರೋದೇ ವಾಸಿ ರಿಸ್ಕ್ ತೊಗೊಳೋದಕ್ಕಿಂತ. ಮಳೆಗಾಲದಲ್ಲಿ ಮಳೆಗಾಲ ಇಲ್ಲ ಅಂದರೆ ಐ ಥಿಂಕ್ ಆರಾಮಾಗಿ ಬರ್ಬೋದಲ್ವಾ? ಹೌದು, ಆರಾಮಾಗಿ ಬರ್ಬೋದು. ನೀರೆಲ್ಲ ಸ್ವಲ್ಪ ಮಣ್ಣಿದೆ. ಐ ಥಿಂಕ್ ಫಸ್ಟ್ ರೈನ್ಸ್ ಅಲ್ವಾ, ಸ್ವಲ್ಪ ಬ್ರೌನಿಶ್ ಇದೆ ಎಲ್ಲ ಕಡೆ ಮಣ್ಣು. ಒಂದಿಲ್ಲಿ ಬೀಳ್ತಾ ಇದೆ. ನೀರಲ್ಲಿ ಆಡಬೇಡಿ ಅಂತ ಹಾಕಿದ್ದಾರೆ ಬೋರ್ಡು. ಹೌದು, ನೀರಲ್ಲಿ ಇಳಿಬಾರ್ದು, ಅಪಾಯ ಅಂತೆಲ್ಲ ಹಾಕಿದೆ. ಸೊ ರಿಸ್ಕ್ ತೊಗೋಬೇಡಿ. ಐ ಡೋಂಟ್ ನೋ, ಮೇ ಬಿ ಇನ್ ಸಮ್ಮರ್ಸ್ ಆಳ ಕಮ್ಮಿ ಇರತ್ತೇನೋ. ಬಟ್ ಮಾನ್ಸೂನಲ್ಲೊತ್ತು ರಿಸ್ಕ್ ತೊಗೋಬೇಡಿ. ತುಂಬ ಲೀಚಸ್ ಕೂಡ ಇದೆ. ಐ ಗಾಟ್ 2 bites. ಹತ್ತಿದೊಂದು 4-5 ಹತ್ತಿತ್ತು, 2 bites ಸಿಕ್ತು. ಡೆಟಾಲ್ ಕೊಟ್ಟರು. ಜೀಪ್ ಅವ್ರು ಡೆಟಾಲ್ ತಂದಿದ್ರು, ಅದನ್ನ ಹಚ್ಕೊಂಡ್ವಿ. ಬಟ್ ಏನೇ ಹಚ್ಕೊಂಡ್ರು ಮಳೆಗಾಲದಲ್ಲಿ ಯು ಕಾಂಟ್ ಅವಾಯ್ಡ್. ಅದು ಬೇರೆ ಆ ಮಳೆಗೆ ಮತ್ತು ನೀರಿಗೆ ಅದು ಸ್ವಲ್ಪ ಡೆಟಾಲು ಹೊಟ್ಟೋಗಿರತ್ತೆ. ಬಟ್ ವಿ ಹ್ಯಾಡ್ ಅ ನೈಸ್ ಟೈಮ್ ಹೆಡಿಂಗ್ ಬ್ಯಾಕ್. ಎಸ್. ಫಾಲ್ಸಿಂದ ಹೊರಟಿದ್ದೀವಿ. ಇನ್ನೇನು ಇಲ್ಲ, ಬೆಂಗಳೂರಿಗೆ ಹೊರಡೋದೇನೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಎಂಟ್ರಿ, ಆ ಚೆಕ್ ಪಾಯಿಂಟಲ್ಲಿ ಎಂಟ್ರಿ ಫೀ ಕೊಡಬೇಕು. 30 rupees ಪರ್ ಹೆಡ್. ಕಾರ್ ಪಾರ್ಕಿಂಗ್ ಆಗಲಿ ಅವೆಲ್ಲ ಏನು ಚಾರ್ಜ್ ಮಾಡಲ್ಲ. ಸೊ ಚೆನ್ನಾಗಿತ್ತು ಫಾಲ್ಸು, ತುಂಬ ಚೆನ್ನಾಗಿತ್ತು. ನಮ್ಮನ್ನು ಕರ್ಕೊಂಡೋಗಿ ಡ್ರೈವರ್ ಹೇಳ್ತಾ ಇದ್ರು ಜೂನ್ ಜುಲೈಯಲ್ಲಿ ಅಷ್ಟು ಮರಳೇನೋ ಇರುತ್ತೆ ಅಲ್ವಾ, ಅಷ್ಟು ಜೋರು ಮಳೆಗೆ. ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಪೂರ್ತಿ ವೈಟ್ ನೀರ್, ಕ್ಲಿಯರ್ ನೀರ್ ಆಗತ್ತಂತೆ. ಅದೇ ಮಳೆ ಚೂರು ಕಮ್ಮಿ ಆದ್ಮೇಲೆ ಅವ್ರು ಹೇಳಿದ್ರು ಜುಲೈ ತನಕ ಜೋರ್ ಬರುತ್ತೆ, ಅದಾದ್ಮೇಲೆ ಚೂರು ಕಮ್ಮಿ ಆಗತ್ತೆ, ಇನ್ನ ಫೋರ್ಸು ಜಾಸ್ತಿ ಆಗುತ್ತೆ, ನೀರು ಜಾಸ್ತಿ ಆಗತ್ತೆ ಅಂದ್ರು. ಅಲ್ಲಿ ಆ ಕ್ರಾಸ್ ಮಾಡ್ಕೊಂಡು ಹೋದ್ವಲ್ಲ ಜೀಪ್, ಅಲ್ಲಿ ಆ ಜೀಪ್ ಕ್ರಾಸ್ ಮಾಡಕ್ಕೆ ಕಷ್ಟ ಆಗ್ಬಿಡತ್ತಂತೆ, ಆ ನದಿ ತರ ಬಂದಿತ್ತಲ್ಲ, ಇನ್ನ ಹೈಟ್ ಆಗತ್ತೆ ನೀರು ಅಂದ್ರು, ವಾಟರ್ ಲೆವೆಲ್ ಜಾಸ್ತಿ ಆಗತ್ತೆ ಅಂತಂದ್ರು. I think this is the end of the video and the series. ಇನ್ನೊಂದ್ಸತಿ ಬರಬೇಕು ಮಳೆ ಮುಗಿಯೋದ್ರಲ್ಲಿ ಚಿಕ್ಕಮಗಳೂರಿಗೆ. ಇನ್ನ ಕುದುರೆಮುಖ ಟ್ರೆಕ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ಬಟ್ ತುಂಬಾ ಮಳೆ ಇದೆ, ಸುಮ್ನೆ ಯಾಕೆ ರಿಸ್ಕ್ ಅಂತ. ವ್ಯೂನು ಸಿಗ್ತಾ ಇರ್ಲಿಲ್ವೇನೋ, ನೆವರ್ ನೋ. ಕುರಿಂಜಲ್ ಪೀಕ್ ಇದೆ, ಆಮೇಲೆ ಇನ್ನೊಂದು ಯಾವ್ದು ನೇತ್ರಾವತಿ ಪೀಕ್ ಕೂಡ ಇದೆ. ಸೊ ಹೋಪ್ಫುಲಿ ಈ ವರ್ಷದಲ್ಲಿ ಮಳೆ ಮುಗಿಯೋದ್ರಲ್ಲಿ ಇನ್ನೊಂದ್ಸತಿ ಚಿಕ್ಕಮಗಳೂರು ಬರಕಾದ್ರೆ ಚೆನ್ನಾಗಿರುತ್ತೆ. ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲೂ ನಮ್ದು ಪೇಜ್ ಇದೆ, ಅಲ್ಲಿ ಆಗಾಗ ಅಪ್ಡೇಟ್ ಹಾಕ್ತಾ ಇರ್ತೀವಿ. ಇನ್ಸ್ಟಾಗ್ರಾಮ್ನು ಫಾಲೋ ಮಾಡಿ. Thanks for watching guys. Thank you.